ನಮಸ್ಕಾರ ಗುರು, ವೆಲ್ಕಮ್ ಟು ಮೈ ಚಾನಲ್. ನಾನೇ ಮಿನಿಟ್ರಸ್ ವ್ಲಾಗ್ಸ್. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್, ನೋಡಿ ನೆನ್ನೆ ವೀಡಿಯೋ ಇಲ್ಲಿ ಗಂಡಾಗಿತ್ತು, ಮತ್ತು ಇಲ್ಲಿಂದ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಅಣ್ಣವ್ರು ಯಾರೋ ಡ್ರಾಪ್ ಕೇಳಿದ್ರು ಇಲ್ಲಿಂದ, ಅವ್ರು ನೋಡೋಣ ಬನ್ನಿ. ಅಣ್ಣವ್ರು ಡ್ರಾಪ್ ಕೇಳಿದ್ದು ಬಂದು ಕರ್ನಾಟಕ ಚೆಕ್ ಪೋಸ್ಟಿಂದ ಧಾರವಾಡಗೆ. ನಾವು ಓಕೆ ಅಂತ ಅಲ್ಲಿ ಡ್ರಾಪ್ ಇತ್ತು. ಅಣ್ಣ ಒಂದು ಸತ ಹಾಯ್ ಮಾಡಿ ಅಣ್ಣ, ಈ ಕಡೆ ನೋಡಿ. ಅಣ್ಣ ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ ಅನಿಸುತ್ತೆ. ಬನ್ನಿ ಇಲ್ಲಿಂದ ಬಿಡೋಣ. ನೆಕ್ಸ್ಟು ರಾಮನಗರದಲ್ಲಿ ಒಂದು ಟೀ ಕುಡಿದು ಬಿಡೋಣ ಬನ್ನಿ. ರೋಡೆಲ್ಲ ನೋಡಿ, ಎಲ್ಲ ಕಿತ್ತೋಗಿರೋ ರೋಡ್ ಇದು. ಧಾರವಾಡ ಹೋದ್ಮೇಲೆ ರೋಡ್ ಸುಮಾರು ಚೆನ್ನಾಗಿರುತ್ತೆ. ರಾಮನಗರ ದಾಟ್ಬಿಟ್ರೆ ಸಾಕು, ಚೆನ್ನಾಗಿರುತ್ತೆ. ಏನೋ ಟೀ ಅಂಗಡಿ ಎಂಟ್ರಿ ಕೊಟ್ವಿ. ನಮ್ಮ ಹುಡುಗ ಒಬ್ಬ ಬರ್ತಾನೆ ಅಂತ ಹೇಳಿದ್ದ. ಅವನು ನಂದೆಲ್ಲ ಒಂದೇ ಸತಿ ಲೋಡಾಗಿದ್ದು. ನೋಡಿ ಇದೇ ಗಾಡಿ, ಅದು ಸಂಗೊಳ್ಳಿ ರಾಯಣ್ಣ. ಇವರು ನಮ್ಮ ಹುಡುಗ ಇಬ್ಬರು ಜೊತೆಯಲ್ಲಿ ಲೊಡ್ಕೊ ಬಂದಿರೋದು. ಅವನು ಹೈದ್ರಾಬಾದ್ ಕಡೆ ಹೋಗ್ತಾನೆ, ನಾನು ಬೆಂಗಳೂರು ಕಡೆ ಹೋಗ್ತೀನಿ. ಈಗ ಟೀಗೆ ಎಲ್ಲ ಕುಡ್ದಾಯಿತು, ಬನ್ನಿ ಬಿಡೋಣ. ಅಣ್ಣನ ಡ್ರಾಪ್ ಮಾಡಿ ಈ ಕಾಡಲ್ಲಿ ಸ್ವಲ್ಪ ನೋಡಿ ಮೂಮೆಂಟ್ ತಗೊಂಡು ಹೋಗ್ಬೇಕು. ಹುಬ್ಳಿವರೆಗೂ ಜೊತೆಲೇ ಹೋಗ್ಬೇಕು. ಅಲ್ಲಿ ಮತ್ತೆ ಡಿವೈಡರ್ ಆಗುತ್ತೆ ಬೇರೆ ರೋಡು. ಅವ್ರು ಹೈದ್ರಾಬಾದ್ ರೋಡ್ಗೆ ಹೋಗ್ತಾರೆ, ನಾವು ಬೆಂಗಳೂರು ಕಡೆಗೆ ಡೈರೆಕ್ಷನ್ ತಗೋಬೇಕು. ಬನ್ನಿ ಸೀದಾ ಹೊರಡೋಣ. ಹಿಂದೆ ಮುಂದೆ ಹೋಗಿದ್ದು. ಘಾಟಲ್ಲಿ ಸ್ವಲ್ಪ ನಿಧಾನಕ್ಕೆ ಹೋಗಬೇಕು. ಅಲ್ಲಿ ಹೋಯ್ತಾ ರೋಡ್ಗೆ ಗ್ಲುಕೋಸ್ ಬಾಟ್ಲ್ ಒಂದು ಕೇಸ್ ಬಿದ್ದೋಗಿತ್ತು. ಯಾವುದೋ ಗಾಡಿಯಿಂದ ಬಿದ್ದಿರೋದು ಅನಿಸ್ತದೆ. ಅದು ಸೆಂಟ್ರ್ ರೋಡಲ್ಲೇ ಬಿದ್ದುಬಿಟ್ಟಿತ್ತು. ಅದೆಲ್ಲ ಮೂವ್ ಮಾಡಿ ನೆಕ್ಸ್ಟು ಧಾರವಾಡನ ಅಣ್ಣನ ಡ್ರಾಪ್ ಮಾಡಬೇಕು. ನಂಗೆ ಆಪಲ್ ಕೊಟ್ಟರು. ಅವ್ರದ್ದು ಗೋವಾದಲ್ಲಿ ಅಂಗಡಿ ಇದೆಯಂತೆ, ಅವ್ರು ಅಲ್ಲಿಂದ ತಗೊಬಂದವ್ರೆ. ಪರವಾಗಿಲ್ಲ ಅಂತ 2 ಕೊಟ್ಟು ಅವರು ಅಲ್ಲಿಂದ ಹೊರಟರು. ನೆಕ್ಸ್ಟ್ ನಾವು ಇಲ್ಲಿಂದ ಬೆಂಗಳೂರು ಕಡೆಗೆ ಡೈರೆಕ್ಷನ್ನು. ಬನ್ನಿ ಈಗ ಇಲ್ಲಿಂದ ಮೂವ್ ಮಾಡೋಣ. ಈಗ ಟೈಮ್ ಬಂದು ಬರಾಬರಿ 3 ಗಂಟೆ, ಬೆಳಗಿನ ಜಾವ 3 ಗಂಟೆ ಆಗೈತೆ. ಈಗ ಎಕ್ಸಾಕ್ಟು ಗಬ್ಬೂರ್ ಟೋಲಿಂದ ಹೈವೇ ಹತ್ತಬೇಕು. ಇಲ್ಲಿಂದ ಹೈವೇ ಬೆಂಗಳೂರಿಗೆ 400 ಕಿಲೋಮೀಟ್ರು, ಒಂದೇ ರೋಡು. ಅವರು ಆ ಕಡೆ ಹೋದರು, ಹುಬ್ಳಿಯಿಂದ ಹೈದ್ರಾಬಾದ್ ಕಡೆಗೆ. ನಾನು ಈ ಕಡೆ ಬಂದೆ, ಬೆಂಗಳೂರು ಕಡೆ. ಈಗ ಸದ್ಯಕ್ಕೆ ಡೀಸೆಲ್ ಹಾಕ್ಸೋಣ ಬನ್ನಿ. ಈಗ ಬರಾಬರಿ ಟೈಮು 5:40. ನಾವೀಗ ರಾಣಿಬೆನ್ನೂರಲ್ಲಿದ್ದೀವಿ. ಇಲ್ಲಿಂದ ಡೀಸೆಲ್ ಹಾಕ್ಸಿ ಬನ್ನಿ ಬಿಡೋಣ. ಡೀಸೆಲ್ ಹಾಕ್ಸಿ ಮೂಮೆಂಟ್ ಮಾಡಿದ್ವಿ. ನೋಡಿ ಇಲ್ಲೊಂದು ಗಾಡಿ ಕೆಟ್ಟೋಗೈತೆ, ವೀಲೇ ಬಿಚ್ಕೊಂಡೋಗೈತೆ. ಹೈವೇಲಿ ಹೆಂಗೆ ಆಯ್ತಾ ಇರ್ತವೆ ನೋಡಿ. ಇಲ್ಲಿ ಒಂದು ಪಂಚರಣು ಆಗೈತೆ. ಮತ್ತು ಇಲ್ಲೊಂದು ಗಾಡಿ ನೋಡಿ ಕ್ರಾಸ್ ಆಗಿಬಿಡೈತೆ, ನೋಡಿ ಲೆಫ್ಟಿಗೆ ಹಿಂಗೆ ಬಗ್ಗೈತೆ. ಇದೆಲ್ಲ ಹೈವೇಲಿ ಮಾಮೂಲಿ, ಅಲ್ಲಲ್ಲಿ ಆಗ್ತಾ ಇರ್ತವೆ. ಬನ್ನಿ ಇಲ್ಲಿಂದ ನಾವು ಮೂಮೆಂಟ್ ತಗೊಂಡು ಮುಂದಕ್ಕೆ ಹೋಗೋಣ. ನೆಕ್ಸ್ಟು ಸಿರಾತ್ರ ಹೋಗಿ ನಾಷ್ಟ ಮಾಡೋಣ. ಈಗ ಟೈಮ್ ಆಗಲ್ಲ, 10 ಗಂಟೆ ಆಗಿಬಿಟ್ಟೈತೆ. ಗುರು ನೋಡಿ ಇದೇ ಬಂಕಲ್ಲಿ ಫುಲ್ ಫ್ರೆಶ್ ಅಪ್ ಆಗಿದ್ದು, ಫ್ರೆಶಲ್ಲಿ ಆಗಿದ್ದಾಯಿತು. ಈ ಹೋಟ್ಲಲ್ಲೇ ನಾಷ್ಟ ಮಾಡಿದ್ದು. ನಾಷ್ಟ ಮಾಡಿ ರಾತ್ರಿ ಒಂದು ಆಪಲ್ ಕೊಟ್ಟಿದ್ದಾವನ್ನ, ಆ ಆಪಲ್ ತಿಂದು ಅಲ್ಲಿಂದ ಬಿಟ್ವಿ. ಟೈಮ್ ನೋಡಬೇಕಂದ್ರೆ 10:19 ಆಗಿತ್ತು. ನೆಕ್ಸ್ಟ್ ಅಲ್ಲಿಂದ ಬಿಟ್ಟಿದ್ದೆ ಸೀದಾ ತುಮಕೂರು ಟೋಲೆಲ್ಲ ಪಾಸ್ ಮಾಡಿ, ನೆಕ್ಸ್ಟು ಈ ತುಮಕೂರು ಟೋಲೆಲ್ಲ ಪಾಸ್ ಮಾಡಿ ಸೀದಾ ಹೋಗಿದ್ದು. ಕಸ್ಟಮರ್ ಬೇರೆ ಫೋನ್ ಮಾಡ್ತಾಯಿದ್ರು, ಅರ್ಜೆಂಟ್ ಇದೆ ಅಂದ್ಬಿಟ್ಟು. ರಾತ್ರಿ 11 ಗಂಟೆಗೆ ಬಿಟ್ಟಿರೋದು. ಈಗ ಆಲ್ರೆಡಿ 11:30 ಹತ್ರ ನೆಲಮಂಗಲ ಹತ್ರ ಬಂದಿದ್ದೀವಿ. ನಮ್ಮದೀಗ ಒಂದು ಎಲೆಕ್ಟ್ರಾನಿಕ್ ಸಿಟಿ ಅನ್ಲೋಡ್ ಆಗುತ್ತೆ, ಇನ್ನೂ ಒಂದು ಬೊಮ್ಮಸಂದ್ರದಲ್ಲಿ ಅನ್ಲೋಡ್ ಆಗುತ್ತೆ. 2 ಡ್ರಾಪ್ ಇದೆ. ಸದ್ಯಕ್ಕೆ ಆಲ್ರೆಡಿ ಟೈಮ್ ಆಗ್ಬಿಟ್ಟಿತ್ತು. ಬನ್ನಿ ಈಗ ನೆಲಮಂಗಲ ದಾಟಿ ಸೀದಾ ನೈಸ್ ರೋಡ್ ಕಡೆ ಡೈರೆಕ್ಷನ್ ಕೊಡೋಣ. ನೈಸ್ ರೋಡ್ ಹತ್ತಿಬಿಟ್ರೆ ಸೀದಾ ಪಾಸ್ ಆಗಿಬಿಡ್ಬೋದು ಬೇಗ. ನೈಟ್ ಬಿಟ್ಟಿರೋ ಗಾಡಿ ಇನ್ನೂ ಎಲ್ಲೂ ಸ್ಟಾಪ್ ಇಲ್ಲ. ಮಾಮೂಲಿ ನಾಷ್ಟಕ್ಕೆ ಊಟಕ್ಕಷ್ಟೇ ಸ್ಟಾಪ್ ಮಾಡಿರೋದು. ಈಗ ನಾನ್ ಸ್ಟಾಪಲ್ಲಿ ಬರ್ತಾನೆ ಇದ್ದೀವಿ. ಬನ್ನಿ ಸೀದಾ ಹೋಗೋಣ. ಕಸ್ಟಮರು ಅರ್ಜೆಂಟಲ್ಲಿ ಅವರೇ. ಸೀದಾ ನೆಲಮಂಗಲ ದಾಟಿ ನಮ್ಮ ನೈಸ್ ರೋಡ್ ಇದು ನೋಡಿ. ಯಾವುದೋ ಗಾಡಿ ಎಲ್ಲ ನುಚ್ಚುನೂರು ಆಗ್ಬಿಟ್ಟೈತೆ. ಈ ಥರ ಎಲ್ಲ ಆಗ್ತಾ ಇರ್ತವೆ ನೈಸ್ ರೋಡಲ್ಲಿ. ಬಟ್ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ಸೇಫ್ ಡ್ರೈವಾಗಿ ಮಾಡಿ, ಸ್ವಲ್ಪ ಸ್ಲೋವಾಗೇ ಮಾಡಿ, ಟೆನ್ಷನ್ ತಗೋಬೇಡಿ. ನೆಕ್ಸ್ಟು ನಮ್ಮ ಕನಕಪುರ ರೋಡು.
ನಮ್ಮ ಕನಕಪುರ ರೋಡ್ ಅಂದರೆ ಗೊತ್ತಲ್ಲ, ಕಗ್ಲಿಪುರ. ಇಲ್ಲಿ ಲೆಫ್ಟ್ ತಗೊಂಡ್ರೆ ಸೀದಾ ಕಗ್ಲಿಪುರ ಮತ್ತು ಕನಕಪುರ. ಅಲ್ಲಿಂದ ಎಂಟ್ರಿ ಕೊಟ್ಟಿದ್ದೆ ಎಲೆಕ್ಟ್ರಾನಿಕ್ ಸಿಟಿ ಮಹೇಂದ್ರ ಟೆಕ್ ಸಿಗ್ನಲ್ಲು. ಅಲ್ಲಿಂದ ರೈಟ್ಗೆ ಹೊಡೆದ್ರೆ ಸೀದಾ ಕಂಪ್ನಿ ಹತ್ರಕ್ಕೆ ಹೋಗ್ತೀವಿ. ಬನ್ನಿ ಇಲ್ಲಿಂದ ಸೀದಾ ಹೋಗೋಣ. ಕಂಪ್ನಿ ಹತ್ರ ಹೋಗಿ ನೋಡೋಣ ಏನಾಯ್ತು ಅಂತ. ನೋಡಿ ಡೈರೆಕ್ಟ್ ಕಂಪ್ನಿ ಹತ್ರ ಬಂದ್ವಿ. ನೋಡಿ ಇದೇ ಕಂಪ್ನಿ, ಇಲ್ಲಿ ಅನ್ಲೋಡ್ ಆಗುತ್ತೆ. ಈಗ ಟೈಮ್ ನೋಡಬೇಕಂದ್ರೆ 1:13. ನಾವು ರಾತ್ರಿ ಬಿಟ್ಟಿದ್ದು 11 ಗಂಟೆಗೆ, ಈಗ ಬಂದಿರೋದು 1 ಗಂಟೆಗೆ. ಸತತ 14 ಅವರ್ಗಳ ಮುಕ್ತಾಯಕ್ಕೆ ಈ ಟ್ರಿಪ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತು ನಾನೀಗ ರೆಸ್ಟ್ ತಗೊತಾ ಇದ್ದೀನಿ. ಮುಂದಕ್ಕೆ ನೋಡೋಣ. ಗುರು ಅಷ್ಟೂರಿಂದ ಫೋನ್ ಮಾಡ್ತಾಯಿದ್ರು, ಇವಾಗ ನೋಡಿದ್ರೆ ಅನ್ಲೋಡೇ ಮಾಡ್ತಾಯಿಲ್ಲ. ನಾನು ಬೇರೆ ಮಲಗಿದ್ದೆ. ಈಗ ಟೈಮ್ ನೋಡಿದ್ರೆ 3:15. ಎದ್ದೋಗಂತೂ ಆಗಿಲ್ಲ. ಸ್ವಿಗ್ಗಿಲಿ ಆರ್ಡ್ರ್ ಮಾಡಿದ್ದೆ, ರೈಸ್ ಬಂದಿತ್ತು. ಯಾಕಂದರೆ ಇಲ್ಲಿಂದ 1 ಕಿಲೋಮೀಟ್ರ್ ಹೋಗೋ ಕೆಪಾಸಿಟಿ ನನಗೆ ಇರಲಿಲ್ಲ. ಅಲ್ಲಿಂದ ಅನ್ಲೋಡ್ ಆಯಿತು. ಅಲ್ಲಿಂದ ಬಿಟ್ಟು ಸೀದಾ ನೆಕ್ಸ್ಟ್ ಡ್ರಾಪ್ ಹೋಗಿದ್ದು. ನೆಕ್ಸ್ಟ್ ಡ್ರಾಪ್ ಬಂದು ಬೊಮ್ಮಸಂದ್ರ. ಸೀದಾ ಹೋಗೋಣ ಬನ್ನಿ ಬೊಮ್ಮಸಂದ್ರಕ್ಕೆ. ಬೊಮ್ಮಸಂದ್ರಲ್ಲಿ ಹೋಗಿ ಖಾಲಿ ಮಾಡಿ ಮುಂದಕ್ಕೆ ನೋಡೋಣ. ಫುಲ್ ಟೈರ್ಡ್ ಆಗಿದ್ದ ಕಾರಣ ನಾವು ರೆಸ್ಟ್ ತಗೊಂಡು ಮತ್ತು ಈಗ ಬೊಮ್ಮಸಂದ್ರಕ್ಕೆ ಬಂದಿದ್ದೀನಿ. ಬೊಮ್ಮಸಂದ್ರಲ್ಲಿ ಆಲ್ರೆಡಿ ಅನ್ಲೋಡ್ ನಡೀತೈತೆ. ಅನ್ಲೋಡೆಲ್ಲ ಆಯಿತು. ಈಗ ಟೈಮ್ ನೋಡಬೇಕಂದ್ರೆ 5:05 ಆಗೈತೆ ಟೈಮು. 5:05ಗೆ ಈ ಟ್ರಿಪ್ನ ಕ್ಲೋಸ್ ಮಾಡ್ತಾ. ಲವ್ ಯು ಆಲ್, ಲವ್ ಯು ಡ್ರೈವರ್ಸ್.